ವಯಸ್ಸಾದ್ರೂ ನಾವು ಇನ್ನೂ ಓದ್ತಾ ಇದೀವಿ ಸರ್. ಗೃಹ ಸಚಿವರೇ, ಸಿಎಂ ಅವರೇ, ನಿಮಗೆ ಒಂದಿಟ್ಟು ಕನಿಕರ ಇಲ್ವಾ? ನೀವು ಮನುಷ್ಯತ್ವನೇ ಇಲ್ಲ. ನುಡಿದಂತೆ ಸರ್ಕಾರ ಅಂತ ಹೇಳಿ ನಿಮ್ ನುಡಿದ ಸರ್ಕಾರ. ನಾವು ಬಡವ್ರ ಮಕ್ಕಳಯ್ಯ, ಬಡವ್ರ ಮಕ್ಕಳನ್ನ ಬೆಳೆಕ್ ಬಿಡಿ. PC ಆಗ್ಬೇಕಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದೀವಿ. ನಾವೇನು UPSC ಓದ್ಬೇಕಂತ ಕನ್ಸ್ಕೊಂಡಿಲ್ಲ. ಸರ್ಕಾರ ಬರ್ಲಿ 33 ಮಾಡ್ತೀನಿ ಅಂದಿದ್ರ. ಆ 33 ಮಾಡೋದ್ ಎಲ್ಲಿ ಸರ್? ನಿಮ್ ಮಕ್ಳಾದ್ರೆ ಫಾರಿನ್, ಅಮೆರಿಕ, ದುಬೈ ದಾಟಿ ಕಳಿಸ್ತೀರಿ. ಬಡವ್ರ ಮಕ್ಳ ಗೊತ್ತಿಲ್ಲ ನಿಮ್ಗ ಏನ್ರಿ? ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಳಿ ಕೇಳ್ತೀರಿ. ನಿಮ್ಗೇನೆ ಮಾನ ಮನುಷ್ಯತ್ವ ಏನಾದ್ರು ಐತಾ? ಒಂದಿಟ್ಟಾದ್ರ ಮಾನವೀಯತೆ ಅದೆಯಾ ಸರ್? ಮದುವೆ ಇಲ್ಲ, ನಮ್ಮ ತಾಯಿ ತಂದೆಗೆ ವಯಸ್ಸಾಗಿ ಹೋಯ್ತು ಸರ್. ಅಲ್ಪರ ಕರುಣೆ ಇದೆ. ಗೃಹ ಸಚಿವರೇ, ಸಿಎಂ ಅವರೇ, ಒಂದು ಅವಕಾಶ ಕೊಟ್ಟು ನೋಡಿ. ಬಡವರ ಮಕ್ಕಳನ್ನ ಬೆಳೆಯಕ್ ಬಿಡಿ. ಗೃಹ ಸಚಿವರೇ, ಸಿಎಂ ಅವರೇ, ಒಂದು ಅವಕಾಶ ಕೊಟ್ಟು ನೋಡಿ. ಬಡವರ ಮಕ್ಕಳನ್ನ ಬೆಳೆಯಕ್ ಬಿಡಿ. ಇವತ್ತು ನಾವು ಲೈಬ್ರರಿಗೆ ಏನಂದ್ರೆ ಓದಬೇಕು ಅಂದ್ರೆ ಮನೆಯಲ್ಲಿ ತಿಂಗಳಿಗೆ ಏನಂದ್ರೆ 800 ರೂಪಾಯಿ ಲೈಬ್ರರಿ ಕಟ್ಟಬೇಕು, 3000 ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು, 1500 ರೂಪಾಯಿ ಏನಂದ್ರೆ ರೂಮಿಗೆ ಕಟ್ಟಬೇಕು. ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದಬೇಕಂದ್ರೆ ಕನಿಷ್ಠ 6 ರಿಂದ 7,000 ರೂಪಾಯಿ ವಿದ್ಯಾರ್ಥಿ ಅನ್ನೋದ್ರೆ ಅಮೌಂಟ್ ಬೇಕು ಸ್ನೇಹಿತರೆ. ನಾವು ಹೇಳ್ತೇವೆ, ಮತ್ತೊಮ್ಮೆ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಆಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಇವತ್ತು ನಮಗೆ 2,000 ರೂಪಾಯಿ ಬೇಡ, ಫ್ರೀ ಬಸ್ ಬೇಡ, ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗನ ಸೃಷ್ಟಿ ಮಾಡಿ. ಇದು ನನ್ನೊಬ್ಬನ ನೋವಲ್ಲ, ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು ಸ್ನೇಹಿತರೆ. ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ. ಏನು ಮುಂದಿನ ನಡೆ ಒಂದು ವೇಳೆ ಏನಾದರೂ ನಾವು ಈ ಮೌನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಈಗ ನಾವು ಶಾಂತಿಯುತವಾಗಿ ಮಂದಗಾಮಿಗಳಾಗಿ ಹೋರಾಟ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತೀವ್ರಗಾಮಿಗಳಾಗಿ. ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಅವನಿಗೆ ಕನಿಷ್ಠ 50 ರಿಂದ 60,000 ರೂಪಾಯಿ ಸ್ಯಾಲರಿ ಬಂದ್ರೆ ಅವನ ಕುಟುಂಬ ಯಾವ ಭಾಗ್ಯದ ಮೇಲಿನೂ ಕೂಡ ಅವಲಂಬನೆ ಆಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಇವತ್ತು ಇನ್ನು ನಮ್ಮ ಯೌವನವೆಲ್ಲ ನಾವು ಏನಾದ್ರೆ ಈ ಲೈಬ್ರರಿಗಳಲ್ಲಿ ಕಳೆದು ಹೋದ್ರೆ ಇನ್ನು ನಮ್ಮ ಮನೆಯನ್ನ ನಡೆಸೋರು ಹೇಗೆ? ನಮ್ಮ ತಂದೆ ತಾಯಿಗಳ ಭಾರವನ್ನ ಕಡಿಮೆ ಮಾಡೋದು ಹೇಗೆ? ಅವರ ಭಾರವನ್ನ ನಮ್ಮ ಹೆಗಲಿಗೆ ಹೊತ್ತುಕೊಂಡು ನಾವು ಅವ್ರನ್ನ ಕೊಳೆ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸಮಯ? ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನ್ಸುತ್ತೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮ್ಮ ಒಳ್ಳೆ ಮಗನಾಗಬಹುದಾಗಿತ್ತು. ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನ ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗ್ಬಿಟ್ಟಿವೆ ಅನ್ಸುತ್ತೆ.